ಮಕ್ಕಳೇ, ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಬೀಜೋಕ್ತಿಗಳು, ಬೀಜೋಕ್ತಿಯ ಮೂಲ ಪರಿಕಲ್ಪನೆಗಳು, ಮೂಲ ಕ್ರಿಯೆಗಳು ಮತ್ತು ನಿತ್ಯ ಸಮೀಕರಣಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಸಾಮಾನ್ಯವಾಗಿ ಅಲ್ಲಿ ಬರುವಂತಹ 4 ಪ್ರಮುಖ ನಿತ್ಯ ಸಮೀಕರಣ ಕಾಣ್ತವೆ. ಆ ನಿತ್ಯ ಸಮೀಕರಣಗಳ ವಿಸ್ತೃತ ರೂಪ ಮತ್ತು ಆ ಸೂತ್ರವನ್ನು ಆಧರಿಸಿ ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದು ಈಗಾಗಲೇ ನಮಗೆಲ್ಲರಿಗೂ ಮನವರಿಕೆ ಆಗಿದೆ. ಪ್ರಸ್ತುತ ಅಧ್ಯಾಯದಲ್ಲಿ ಹಿಂದೆ ಕಲಿತಿರುವ ಪೂರ್ವಜ್ಞಾನವನ್ನು ತಿಳಿದು ಪುನರ್ಮನನ ಮಾಡಿ ಮುಂದಿನ ಫಲಿತಾಂಶಕ್ಕೆ ಸಾಗುವಂತ ದಾರಿಯಿದೆ. ಆ ನಿಟ್ಟಿನಲ್ಲಿ ಪ್ರಸ್ತುತ ಫಲಿತಾಂಶ ಪ್ರಧಾನ ಘಟಕ ಬಹುಪದೋಕ್ತಿಗಳಲ್ಲಿ ಕಲಿಕಾ ಸಾಮರ್ಥ್ಯ ಬೈಜಿಕ ನಿತ್ಯ ಸಮೀಕರಣಗಳು. ಪ್ರಮುಖವಾಗಿ ನೀವು ಕಲಿತಿರುವಂತಹ 4 ನಿತ್ಯ ಸಮೀಕರಣಗಳ ಸೂತ್ರಗಳು ನೋಡೋಣ. ಹಾಗಿದ್ದಾಗ 4 ಪ್ರಮುಖ ಸೂತ್ರಗಳಲ್ಲಿ x + a × x + b ಅಲ್ವಾ ಮಕ್ಕಳೇ? ಆ ಸೂತ್ರ ಏನಿದೆ? x² + x × a + b + ab. ಇದು ಮೊದಲನೇ ಸೂತ್ರ. ಹಾಗೆ ಹಿಂದಿನ ತರಗತಿಯಲ್ಲಿ ಈಗಾಗಲೇ ಸಾಧಿಸುವ ಕ್ರಮ ಈಗಾಗಲೇ ತಿಳ್ಕೊಂಡಿದ್ದೀರಿ. ಓಕೆ. ಎರಡನೇ ಸೂತ್ರ a + b² = a² + b² + 2ab. ಅದೇ ತರ a - b² = a² + b² - 2ab. a² - b² = a + b × a - b. ಈ ರೀತಿ 4 ಸೂತ್ರಗಳನ್ನು ನಾವು ತಿಳಿದಿದ್ದೇವೆ. ಈಗ ಇದೇ ಅವಧಿಯಲ್ಲಿ ಮೊದಲನೇ ಸೂತ್ರವನ್ನು ಹೇಗೆ ಸಾಧಿಸಬೇಕು, ಜೊತೆಯಾಗಿ ಆ ಸೂತ್ರವನ್ನು ಆಧರಿಸಿದ ಚರಾಕ್ಷಗಳನ್ನು ಹೊಂದಿರುವ ಸಮಸ್ಯೆ ಮತ್ತು ಸಾಂಖ್ಯಿಕ ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋ ಕ್ರಮವನ್ನು ತಿಳಿಯೋಣವೇ? ಮಕ್ಕಳೇ, ನನ್ನ ಪ್ರಶ್ನೆ ಈ ರೀತಿ ಇದೆ ನೋಡಿ. x + a × x + b = x² + x × a + b + ab ಎಂದು ಸಾಧಿಸಿ. ಅಲ್ವಾ ಮಕ್ಕಳೇ? ಇಲ್ಲಿ LHS ಮತ್ತು RHS ಕಾಣ್ತೀರಿ, ಎಡಪಾರ್ಶ್ವ ಮತ್ತು ಬಲಪಾರ್ಶ್ವ. ಹಾಗಿದ್ದಾಗ ಇಲ್ಲಿ LHS ಏನಿದೆ? x + a × x + b ಅಲ್ವಾ? ಹಾಗಿದ್ದಾಗ ಇಲ್ಲಿರುವಂತಹ 2 ಅಪವರ್ತನಗಳು ದ್ವಿಪದೋಕ್ತಿಯ ರೂಪದಲ್ಲಿವೆ. ಹಾಗಿದ್ದಾಗ ಬಲವಿಭಾಜಕ ನಿಯಮವನ್ನು ಅನುಸರಿಸಿ ಮೊದಲನೇ ದ್ವಿಪದೋಕ್ತಿ x + a ಅನ್ನು ದ್ವಿಪದೋಕ್ತಿಯ ಮೊದಲನೇ ಪದ x ನಿಂದ ಮತ್ತು x + a ಅನ್ನು ದ್ವಿಪದೋಕ್ತಿಯ ಎರಡನೇ ಪದ b ಯಿಂದ ಗುಣಿಸಬೇಕು ಅಲ್ವಾ? ಈಗ x × x x² + a × x ax + b × x bx + a × b ab ಅಲ್ವಾ? ಈಗ ನೋಡಿ, x² ಪ್ಲಸ್ ಇಲ್ಲಿರುವಂತಹ 2 ಪದ ನೋಡಿ, ax + bx. ಈ 2 ಪದಗಳಿರುವಂತಹ ಸಾಮಾನ್ಯ ಅಪವರ್ತನ ಯಾವುದು ನೋಡಿ? ಸಾಮಾನ್ಯ ಅಪವರ್ತನ ಅಂದ್ರೆ ಈ ದ್ವಿಪದೋಕ್ತಿಯಲ್ಲಿ ಕಂಡುಬರುವಂತಹ ಸಾಮಾನ್ಯ ಚರಾಕ್ಷರ ಯಾವುದು? x. ಅದೇ ಸಾಮಾನ್ಯ ಅಪವರ್ತನ. ಹಾಗಾದ್ರೆ ಉಳಿದಿದ್ದು ಸಾಮಾನ್ಯವಲ್ಲದ ಅಪವರ್ತನ. ಸೊ RHS ಭಾಗದಲ್ಲಿ ಏನಿದೆ ನೋಡಿ, x² + x × a + b + ab. That is LHS = RHS. ಹಾಗಿದ್ದಾಗ LHS ಏನು? x + a × x + b = x² + x × a + b + ab. ಅಲ್ವಾ ಮಕ್ಕಳೇ? ಈ ರೀತಿ ಸೂತ್ರವನ್ನು ಸಾಧಿಸ್ತೇವೆ. ಹಾಗಿದ್ದಾಗ ಈ ಸೂತ್ರವನ್ನು ಆಧರಿಸಿ ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅಂತ ನೋಡೋಣ. ಪರೀಕ್ಷೆಯಲ್ಲಿ ಪ್ರಶ್ನೆ BDC ಅಂತಷ್ಟೇ ಒಂದು ವರ್ಡ್ ಬರುತ್ತೆ. ಅದು ಯಾವ ರೂಪದಲ್ಲಿದೆ ಅಂತ 4 ಸೂತ್ರಗಳಲ್ಲಿರುವಂಥದ್ದನ್ನು ಪತ್ತೆ ಹಚ್ಕೊಳ್ಬೇಕು. ಇಂಥದ್ದೇ ಸೂತ್ರದಿಂದ ಬಿಡಿಸಿ ಅಂತ ಕೇಳೋದಿಲ್ಲ. ಓಕೆ. ಈಗ ಅಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋದು ನೋಡೋಣ.
ಇದೆ ನೋಡಿ, ಬಿಡಿಸಿ ಹೇಳಿದ್ದೇನೆ. ಆದರೆ ಇವತ್ತು ಅಪವರ್ತನ ಕೊಟ್ಟಿದ್ದೇನೆ. ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10 ಅಲ್ವಾ ಮಕ್ಕಳೇ? ಈ ರೀತಿ ಪ್ರಶ್ನೆ ಇದೆ. ಹೀಗಿದ್ದಾಗ ಇದನ್ನ ಹೇಗೆ ನೀವು ಬಿಡಿಸ್ತೀರಿ? ದ್ವಿಪದೋಕ್ತಿಯನ್ನು ಗುಣಾಕಾರ ಮಾಡಿ ಸಹಿತ ಉತ್ತರ ಅಷ್ಟೇ ಬರ್ತದೆ. ಬಟ್ ನಮ್ಮ ಪ್ರಶ್ನೆ ಏನಿದೆ, ಭಾಜ್ಯಗಣಿತ ಸಮೀಕರಣಗಳ ಸೂತ್ರದ ಸಹಾಯದಿಂದ ಬಿಡಿಸಬೇಕು. ಹಾಗಿದ್ದಾಗ ನೀಡಿರುವಂತಹ ಸಮಸ್ಯೆ ಯಾವ ರೂಪದಲ್ಲಿದೆ? ಹೌದು, ಅಂದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ರೂಪದಲ್ಲಿದೆ. ಹಾಗಿದ್ದಾಗ ಇದರ ಸೂತ್ರ ಏನು? ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಲ್ವಾ ಮಕ್ಕಳೇ? ಇದೆ ಸೂತ್ರ ಅಲ್ವಾ? ಇಲ್ಲಿ ಸೂತ್ರದ 2 ಅಪವರ್ತನಕ್ಕೂ ಮತ್ತು ನೀಡಿರುವಂತ 2 ಅಪವರ್ತನಕ್ಕೂ ಹೋಲಿಕೆ ಮಾಡಿ ಹಾಕಿದ್ದಾಗ ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ ಹೇಳಿ? ಎಕ್ಸ್ ನ ಬೆಲೆ ಎಕ್ಸ್ ಇಟ್ ಸೆಲ್ಫ್, ಎ ಬೆಲೆ 4, ಬಿ ಬೆಲೆ 10. ಚಿಹ್ನೆ ಸಹಿತ ನಾನು ಅವರ ಮತ್ತು ಕಾಣ್ತದೆ ನೋಡಿ. 2 ಹೋಲಿಕೆ ಮಾಡಿ. ಎಕ್ಸ್ ಬೆಲೆ ಎಕ್ಸ್, ಎ ಬೆಲೆ 4, ಬಿ ಬೆಲೆ 10. ಹಲೋ ಮಕ್ಕಳೇ, ಹೀಗೆ ನೋಡಿ, ಎಕ್ಸ್ ಸ್ಕ್ವೇರ್ ಅಲ್ವಾ? ಇಲ್ಲಿ ನೋಡಿ, ನೀಡಿರುವಂಥ ಸಮಸ್ಯೆ ಏನಿದೆ? ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಅಂದಾಗ ಎಕ್ಸ್ ಬೆಲೆ ಏನಿದೆ? ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಬೆಲೆ 4 ಪ್ಲಸ್ ಬಿ ಬೆಲೆ 10, ಎ ಇಂಟು ಬಿ, ಎ ಮತ್ತು ಬಿ ಗಳ ಗುಣಲಬ್ಧ. ದಟ್ ಈಸ್ ನೋಡಿ, ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10 ಈಕ್ವಲ್ಸ್ ಮಕ್ಕಳೇ ನೋಡಿ, ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಅರ್ಥ ಏನ? ಎಕ್ಸ್ ಅನ್ನ 2 ಬಾರಿ ಗುಣಿಸುವಂತ ಅರ್ಥ. ದಟ್ ಈಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಆವರಣದಲ್ಲಿರೋದನ್ನ ಕೂಡಿ 10 4 ಸೇರಿಸಿ ಎಷ್ಟಾಯಿತು? 14 ಪ್ಲಸ್ 14 40. ಪುನಃ ಇದನ್ನ ರಸ್ವೀಕರಿಸಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 14 ಇಂಟು ಎಕ್ಸ್ 14x ಪ್ಲಸ್ 40. ಈ ರೀತಿ ಬಿಡಿಸಿದಾಗ ಸಮಸ್ಯೆ ಉತ್ತರ ಈ ರೀತಿ ಬರುತ್ತೆ. ಹಾಗಿದ್ದಾಗ ಮತ್ತೊಂದು ಸಮಸ್ಯೆಯನ್ನು ನಾನು ಹೇಳ್ತೇನೆ, ನೀವು ಆ ನಿಟ್ಟಲ್ಲಿ ಪ್ರಯತ್ನ ಮಾಡ್ತೀರಲ್ವಾ? ಆ ಸಮಸ್ಯೆ ಈ ರೀತಿ ಇದೆ ನೋಡಿ ಮಕ್ಕಳೇ. ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ ಮೈನಸ್ 5 ನೋಡಿ. ಇಲ್ಲಿ ನಾನು ಏನು ಬದಲಾವಣೆ ಮಾಡಿಲ್ಲ, ಬರೆದಿರ್ತಕ್ಕಂಥ ಸಂಖ್ಯಾಸೂಚಕಗಳು ಬದಲಾಗಿದೆ ಮತ್ತು ಚಿಹ್ನೆಗಳು ಬದಲಾಗಿದೆ. ಇಲ್ಲಿ ಆ ಚಿಹ್ನೆಗಳನ್ನು ಪತ್ತೆ ಹಚ್ಚುವಂಥದ್ದೇ ನಿಮ್ಮ ಕಲಿಕೆಯ ಪೂರ್ವಜ್ಞಾನದ ತಿಳುವಳಿಕೆ. ಹಾಗಿದ್ದಾಗ ನೇರ ಪ್ರಶ್ನೆ ಯಾವ ರೂಪದಲ್ಲಿದೆ? ಹೌದು, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸೂತ್ರದ ರೂಪದಲ್ಲಿದೆ. ಹಾಗಾದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸೂತ್ರದ ವಿಸ್ತೃತ ರೂಪ ಏನು? ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅನ್ನೋ ಮಕ್ಕಳೇ. ಇಲ್ಲಿ ಎಕ್ಸ್ ಬೆಲೆ ಏನಿದೆ? ಹೌದು, ಇಟ್ಸ್ ಸೆಲ್ಫ್ ಎಕ್ಸ್ ಇದೆ. ಹಾಗಿದ್ದಾಗ ಇಲ್ಲಿ ಎ ಬೆಲೆ 8, ಬಿ ಬೆಲೆ 5. ನಿಮ್ಮ ಉತ್ತರ ತಪ್ಪು. ಯಾಕೆ? ಇಲ್ಲಿ ಬಿ ಬೆಲೆ -5 ಆಗಿದೆ ಅಲ್ವಾ? ಈ ಎಲ್ಲ ದತ್ತಾಂಶಗಳನ್ನ ಸೂತ್ರಕ್ಕೆ ಅಳವಡಿಸಿದ್ರೆ ನಿಮಗೆ ಅದರ ಗುಣಲಬ್ಧ ಏನು ಅಂತ ಬರುತ್ತೆ. ಇವುಗಳನ್ನ ವಿಶೇಷ ಗುಣಲಬ್ಧಗಳಂತಲೂ ಕೂಡ ಹೇಳ್ತಾರೆ. ಹಾಗಿದ್ದಾಗ ನೀಡಿರುವಂತಹ ಸಮಸ್ಯೆ ಈ ರೀತಿ ಇದೆ. ಇಲ್ಲಿ ಎಕ್ಸ್ ಬೆಲೆ ಎಕ್ಸ್ ಇದೆ, ಇಲ್ಲಿ ಎ ಪ್ಲಸ್ ಬಿ
ಎ ಬೆಲೆ 8, ಬಿ ಬೆಲೆ -5. ಹಲೋ ಮಕ್ಕಳೇ, ಪ್ಲಸ್ 8 ಇಂಟು ಋಣಾತ್ಮಕ ಸಂಖ್ಯೆ -5 ಆವರಣ ಬರ್ಕೊಳ್ತೇವೆ ಅದನ್ನು. ಈಗ ಆದಷ್ಟು ಸ್ವೀಕರಿಸಿದ ಎಕ್ಸ್ ಹೋಲ್ ಸ್ಕ್ವೇರ್ ಅದೇನ ಎಕ್ಸ್ ಅನ್ನ 7 ಬಾರಿ ಗುಣಿಸಿ ಪ್ಲಸ್ ಎಕ್ಸ್ ಇಂಟು 8 ಅಂದ್ರೆ 3 ನೋಡಿ ಮಕ್ಕಳೇ, ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆವರಣವನ್ನು ವಿಸರ್ಜನೆ ಮಾಡ್ತಾ ಇದ್ದೇನೆ 8 40. ಕೊನೆಯ ಹಂತ ಸಂಪೂರ್ಣ ಆವರಣವನ್ನು ವಿಸರ್ಜನೆ ಮಾಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 40 8 40 ಅನುಮುಟ್ಲೆ ಈ ರೀತಿ ಸಮಸ್ಯೆಗಳನ್ನ ಬಿಡುತ್ತೇವೆ. ಹಾಗಿದ್ದಾಗ ಇನ್ನು ಎರಡು ಅಪವರ್ತನಗಳು ಋಣಾತ್ಮಕ ಚಿಹ್ನೆ ಇದ್ದಾಗ ಆ ಸಮಸ್ಯೆಗಳನ್ನ ಹೇಗೆ ಬಿಡಿಸ್ಬೇಕು ಅಂತ ನೋಡೋಣ ಮಕ್ಕಳೇ. ಇಲ್ಲೊಂದು ಸಮಸ್ಯೆ ಈ ರೀತಿ ಇದೆ ನೋಡಿ, ಗೊತ್ತಾಯ್ತಾ? ಆ ಸಮಸ್ಯೆ ಹೇಗಿದೆ ಅಂದ್ರೆ 3x - 2 ಇಂಟು 3x - 2 ಅಲ್ವಾ? ಹಾಗಿದ್ದಾಗ ಈ ಸಮಸ್ಯೆ ಹಿಂದಿನ ಲೆಕ್ಕಕ್ಕೆ ಈ ಲೆಕ್ಕಕ್ಕೆ ಹೋಲಿಕೆ ಮಾಡಿದಾಗ ಬದಲಾವಣೆಗಳನ್ನು ಏನು ಕಾಣ್ತೀರಿ ಅಲ್ವಾ ಮಕ್ಕಳೇ? ಆ ಬದಲಾವಣೆಗಳನ್ನು ಈ ರೀತಿ ಕಾಣ್ತೇವೆ. ಅಲ್ಲಿ ಚರಾಕ್ಷರಗಳಿಗೆ ಸಹಗುಣಕ ಒಂದೇ ಇತ್ತು, ಬಟ್ ಈಗ ಏನಾಗಿದೆ ಬದಲಾವಣೆ ಆಗಿದೆ. ಇಲ್ಲಿರುವಂತಹ ಸಹಗುಣಕ 3, ಇನ್ನು ಉಳಿದ ಸ್ಥಿರ ಪದ ಇದ್ದೇ ಇದೆ. ಹಾಗಿದ್ದಾಗ ಇದು ಯಾವ ರೂಪದಲ್ಲಿದೆ? ದಟ್ ಈಸ್ x ಪ್ಲಸ್ a ಇಂಟು x ಪ್ಲಸ್ p ರೂಪದಲ್ಲಿದೆ. ಇದರ ಸೂತ್ರ ಏನು? x ಸ್ಕ್ವೇರ್ ಮೈನಸ್ ಆಫ್ x ಇಂಟು a ಪ್ಲಸ್ b ಪ್ಲಸ್ ab ಅಲ್ವಾ? ಹೀಗೆ ನೋಡಿ, ಇಲ್ಲಿ ನನ್ನ ಪ್ರಶ್ನೆ ನೀಡಿರುವಂತಹ ದತ್ತ ಸಮಸ್ಯೆಗೂ ಮತ್ತು ಸೂತ್ರಕ್ಕೂ ಎಡಪಾರ್ಶ್ವವನ್ನು ಹೋಲಿಕೆ ಮಾಡಿದಾಗ ಅಲ್ಲಿ ಬರುವಂತಹ x ನ ಬೆಲೆ ಎಷ್ಟಾಗುತ್ತೆ? 3x, a ಬೆಲೆ -2, b ಬೆಲೆ 2 ಅಲ್ವಾ? ನಿಮ್ಮ ಹತ್ರ ತಪ್ಪು. ಹಾಗಿದ್ದಾಗ ಅದೇನಾಗಬೇಕು? b ಬೆಲೆ -2 ಅಲ್ವಾ ಮಕ್ಕಳೇ? ಸಮಾನವಾಗಿ ಆ ಥರದಲ್ಲಿ ತಪ್ಪುಗಳನ್ನು ಮಾಡ್ತೀವಿ ಅಲ್ವಾ? ಈಗ ನೋಡಿ, ಸೂತ್ರಕ್ಕೆ ಈ ಎಲ್ಲ ಬೆಲೆಗಳನ್ನ ಆದೇಶ ಮಾಡೋಣ. x ಬೆಲೆ ಏನು? 3x ಹೋಲ್ ಸ್ಕ್ವೇರ್ ಮೈನಸ್ x ಬೆಲೆ 3x ಇಂಟು ನೋಡಿ ಇಂಟು a ಬೆಲೆ -2, b ಬೆಲೆ -2 ಎರಡು ಸಮನಾದ ಸಂಖ್ಯಾ ಸೂಚಕಗಳನ್ನು ನೀಡಿದ್ದೇವೆ ಮತ್ತು b ಯಾವುದೇ ಭಿನ್ನವಿಲ್ಲ. a ಬೆಲೆ -2, b ಬೆಲೆ -2. ಈಗ ಆದಷ್ಟು ಆವರಣಗಳನ್ನ ವಿಸರ್ಜನೆ ಮಾಡೋಣ. ಮಕ್ಕಳ ಹಿಂದಿನ ಸಮಸ್ಯೆಯಲ್ಲಿ x ಹೋಲ್ ಸ್ಕ್ವೇರ್ ಅಂದಾಗ x ಇಂಟು x ಅಂತ ಹೇಳಿದ್ವಿ. ಇಲ್ಲಿ 3x ಹೋಲ್ ಸ್ಕ್ವೇರ್ ಅಂದಾಗ 3x ನ ವರ್ಗ ಅಂದ್ರೆ 2 ಬಾರಿ ಗುಣಿಸುವಂತ. ದಟ್ ಈಸ್ 3x ಇಂಟು 3x ಮೈನಸ್ 3x ಇಂಟು ಇದು ಸಜಾತಿ ಪದ ಇದೆ. ಈ ಸಜಾತಿ ಪದಗಳ ಮೊತ್ತ ಎಷ್ಟಾಗುತ್ತೆ? 0 ಅಲ್ಲ. ಸಮಚಿಹ್ನೆಯನ್ನು ಹೊಂದಿದಾಗ ಅವುಗಳನ್ನ ಸಂಕಲನ ಮಾಡಿ -4 ಅಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್ 2 ಈಗ ಕೊನೆಯ ಹಂತ ಎಲ್ಲ ಆವರಣಗಳನ್ನ ವಿಸರ್ಜನೆ ಮಾಡೋಣ. ದಟ್ ಈಸ್ 3x ಇಂಟು 3x ಅಂದ್ರೆ ಎಷ್ಟಾಯ್ತು? 9x ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 12x ಪ್ಲಸ್ 4 ಸರಿನಾ ಮಕ್ಕಳೇ? ಎಷ್ಟು ಉತ್ತರ ಬರುತ್ತೆ? ಹೌದು, RHS ಎಷ್ಟು ಉತ್ತರ ಬಂದಿದೆ ಅಂದಾಗ ಎಲ್ಲ ಸೇರಿ ಬರುತ್ತೆ. ಇದನ್ನ ತ್ರಿಪದೋಕ್ತಿಯ ರೂಪದಲ್ಲಿದೆ. ಈ ತ್ರಿಪದೋಕ್ತಿಯ ಅಪವರ್ತನ ಕ್ರಮದಲ್ಲಿ ಅಥವಾ ಪರೀಕ್ಷಾ ಕ್ರಮದಲ್ಲಿ ಅಪವರ್ತಿಸಿದಾಗ ಬರುವಂತಹ 2 ಅಪವರ್ತನಗಳು ನಿಮ್ಮ ಎಡಪಾರ್ಶ್ವವೇ ಆಗಿರುತ್ತದೆ ಅಲ್ವಾ ಮಕ್ಕಳೇ? ಸೊ
ಹಾಗಿದ್ದಾಗ ಮತ್ತೊಂದು ಸಮಸ್ಯೆಯನ್ನು ಬಿಂಬಿಸ್ತಾನೆ. ಆ ಸಮಸ್ಯೆಯನ್ನ ನೀವುಗಳು ಹೇಗೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ನೋಡಿ. ಈ ರೀತಿ ಇದೆ, 2x - 4 ಇಂಟು 2x - 3, 2x + 4 2x - 4 ಇಂಟು 2x + 3 ಮಾಡ್ಕೊಳ್ಳಿ. ಆಗ್ಬೋದಾ? ಇಲ್ಲ ನೋಡಿಲ್ಲ, ಇಲ್ಲಿ ಇಂದಿನ 3 ಸಮಸ್ಯೆಗಳು ಹೋಲಿಸಿದಾಗ ಏನು ಬದಲಾವಣೆಗಳಿಲ್ಲ. ಇಲ್ಲಿ ಬದಲಾವಣೆಗಳೇನಾಗಿದೆ, ಅವುಗಳ ಚಿಹ್ನೆಗಳ ಸ್ವರೂಪ ಬದಲಾಗಿದೆ ಹೊರತು ಕೂಡ ಸಮಸ್ಯೆನ ಬಿಡಿಸುವ ವಿಧಾನಗಳು ಬದಲಾಗಿಲ್ಲ. ಹಾಗಿದ್ದಾಗ ಇದು ಇರುವಂತಹ ರೂಪ ಯಾವುದು? ಯಾವ ರೀತಿಯ ಸಮೀಕರಣದ ರೂಪದಲ್ಲಿದೆ? ದಟ್ ಈಸ್ x + a ಇಂಟು x + b ರೂಪದಲ್ಲಿದೆ. ಇದರ ವಿಸ್ತರಣೆ ಏನು? ದಟ್ ಈಸ್ x² + x ಇಂಟು a + b ಪ್ಲಸ್ ab ಅಲ್ವಾ ಮುಖ್ಯ? ಈಗ ಇಲ್ಲಿ a b ಮತ್ತು x ಬೆಲೆ ಗುರುತಿಸೋಣ. ಹಾಗಿದ್ದಾಗ ಇಲ್ಲಿ x ಬೆಲೆ ಏನಾಯ್ತು? 2x, a ಬೆಲೆ -4, b ಬೆಲೆ +3. ಇದು ಆರಂಭಿಕ ಕಲಿಕೆ, ಅದರಿಂದ ಇದನ್ನು ಬಾಣದ ಗುರುತನ್ನ ಪ್ರಯೋಗ ಮಾಡಿದೆ. ಇಲ್ಲಿ a ಬೆಲೆ 2x, b ಬೆಲೆ x ಬೆಲೆ 2x, a ಬೆಲೆ -4, b ಬೆಲೆ +3. ಇವುಗಳನ್ನ ಸೂತ್ರಕ್ಕೆ ಆದೇಶ ಮಾಡೋಣ. ಹಾಗಿದ್ದಾಗ ಸೂತ್ರಕ್ಕೆ ಆದೇಶ ಮಾಡುವಾಗ ಸೂತ್ರದ ವಿಸ್ತರಣೆಯ ರೂಪ ನಿಮಗೆ ಗೊತ್ತಿದೆ. ಇಲ್ಲಿ x ಬೆಲೆ ಏನಿದೆ? 2x ಇದೆ. a + b, a ಬೆಲೆ -4, b ಬೆಲೆ 3 ಪ್ಲಸ್ ab, a ಇಂಟು b ಅಲ್ವಾ? ಈಗ 2x² ಅಂತಿದೆ ಅಲ್ವಾ ಮಕ್ಕಳ? 2x² ಅಂದಾಗ ಇದರ ವಿಸ್ತರಣೆ ರೂಪ ಏನಾಗುತ್ತೆ? 2x ಇಂಟು 2x ಮೈನಸ್ ಆಫ್ 2x ಇಂಟು 3ರಲ್ಲಿ 4 ಕಳೆದ್ರೆ ಬರುವಂತಹ ಉತ್ತರ ಎಷ್ಟು? ಹೌದು, -1 ಪ್ಲಸ್ ಆಫ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12. ಈಗ ಇದರ ಸಂಪೂರ್ಣ ಆವರಣವನ್ನು ವಿಸರ್ಜನೆ ಮಾಡಿ 2x ಇಂಟು 2x ಅಂದರೆ 2 4, ಬೀಜಸಹ ಗುಣಕ x ಇಂಟು x ದಟ್ ಈಸ್ x², ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 2x 2x ಪ್ಲಸ್ ಇಂಟು ಮೈನಸ್ ಮೈನಸ್ 12 12. ಸರಿನಾ ಮಕ್ಕಳ? ಈ ರೀತಿ ಸಮಸ್ಯೆಗಳನ್ನ ಬಿಡಿಸ್ತೇವೆ. ಇನ್ನು ನೀವು ಬಿಡಿಸಿದಾಗ ಇಲ್ಲಿರುವಂಥ ಎಲ್ಲ ಅಪವರ್ತನಗಳ ಘಾತ ಸೂಚಿ ಒಂದಿದೆ, ಮಹತ್ತಮ ಘಾತ ಇದು ಒಂದಿದೆ. ಬಟ್ ಈಗ ನಾನು ನೀಡುವಂಥ ಸಮಸ್ಯೆ ಮಹತ್ತಮ ಘಾತ 7 ಇದ್ದಾಗ 3 ಇದ್ದಾಗ ಅವುಗಳನ್ನು ಹೇಗೆ ಬಿಡಿಸ್ತೀರಿ ಆಲೋಚನೆ ಮಾಡ್ತೀರಾ? ಈ ರೀತಿ ಇದ್ದಾಗ ತಾರ್ಕಿಕವಾಗಿ ಚಿಂತನೆಗೆ ಅವಕಾಶ ಕಡಿಮೆ ಮಾಡ್ತದೆ. ಮಕ್ಕಳ ನನ್ನ ಪ್ರಶ್ನೆ ಈ ರೀತಿ ಇದೆ ನೋಡಿ. y² + 3/2 ಇಂಟು y² - 1/4 ಕಾಣ್ತಾ ಇದೆ ಮಕ್ಕಳೇ? ಹಾಗಿದ್ದಾಗ ಇದು ಯಾವ ರೂಪದಲ್ಲಿದೆ? ನಿತ್ಯ ಸಮೀಕರಣದ ಆದರ್ಶ ರೂಪ ದಟ್ ಈಸ್ x + a ಇಂಟು x + b ರೂಪದಲ್ಲಿದೆ. ಹಾಗಾದ್ರೆ ಸೂತ್ರ ಏನು? ದಟ್ ಈಸ್ x² ಪ್ಲಸ್ x ಇಂಟು a ಪ್ಲಸ್ b ಪ್ಲಸ್ ab ಈ ರೂಪದಲ್ಲಿದೆ ತಾನೆ? ದಟ್ ಈಸ್ x + a ಇಂಟು x + b ವಾಟ್ಸ್ x² ಪ್ಲಸ್ ಆಫ್ x ಇಂಟು a ಪ್ಲಸ್ b ಪ್ಲಸ್ ab ರೂಪದಲ್ಲಿದೆ. ಹಾಗಿದ್ದಾಗ ಇಲ್ಲಿ x ಬೆಲೆ ಏನು? y² ಅಲ್ವಾ ಮಕ್ಕಳೇ? a ಬೆಲೆ ಭಿನ್ನರಾಶಿ ರೂಪ ಭಾಗಲಬ್ಧ ಸಂಖ್ಯೆ,
ದಟ್ ಈಸ್ 3/2. ಬಿ ಬೆಲೆ -1/4 ಅಲ್ವಾ? ಈಗ ಇದನ್ನ ಸೂತ್ರಕ್ಕೆ ಆದೇಶ ಮಾಡಿ. ದಟ್ ಈಸ್ y² + 3/2 ಇಂಟು y² - 3/2 ಈಕ್ವಲ್ಸ್, ಇಲ್ಲಿ ನೋಡಿ, ಈಕ್ವಲ್ಸ್ x ಬೆಲೆ y² ಬರ್ತಬೇಕು ಟು ದಿ ಪವರ್ ಆಫ್ ಹೋಲ್ ಸ್ಕ್ವೇರ್, ಸರಿನಾ? ಪ್ಲಸ್ x ಬೆಲೆ y² ಇಂಟು y ಬೆಲೆ 3/2 ಮೈನಸ್ 1/4 ಅಲ್ವಾ? ಹಾಗಿದ್ದಾಗ ಪ್ಲಸ್ AB 3/2 ಇಂಟು ಮೈನಸ್ 1/4. ಸೊ y² plus 3/2 into y² minus 3/2 equals y² whole square ಅಂದ್ರೇನು? y² ನ 2 ಬಾರಿ ಗುಣಿಸಬೇಕು ಪ್ಲಸ್ y² ಇಂಟು ಇಲ್ಲಿ 2 ಮತ್ತು 4 ಲಾಸ ಎಷ್ಟಾಗುತ್ತೆ? 4. ಭಿನ್ನರಾಶಿಗಳ ವ್ಯವಕಲನ ಮಾಡ್ತಾ ಇದ್ದೇನೆ. 2 4 ಭಾಗಲಬ್ಧ 2 ಅಂಶ ಗುಣಿಸಿ 2 3 6 ಮೈನಸ್ 4 4 1 1 ಪ್ಲಸ್ ಆಫ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ 2 ಭಿನ್ನರಾಶಿಯ ಗುಣಲಬ್ಧಗಳು ತಗೊಳ್ಳಿ, ಆ ಭಾಗಲಬ್ಧ ಸಂಖ್ಯೆಗಳ ಅಂಶ ಮತ್ತು ಛೇದವನ್ನು ಕೊಡಿಸಿ. ದಟ್ ಈಸ್ 3 3 4 8. ಈಗ ಆವರಣವನ್ನು ವಿಸರ್ಜಿಸಿ ಸಂಕ್ಷಿಪ್ಸುವುದಕ್ಕೆ ನೋಡೋಣ ಅಲ್ವಾ ಮಕ್ಕಳೇ? ಹಾಗಿದ್ದಾಗ y² ಇಂಟು y² ಅಂದರೆ y ಟು ದಿ ಪವರ್ ಆಫ್ 4. ಘಾತಾಂಕ ನಿಯಮದ ಪ್ರಕಾರ ಆಧಾರ ಸಂಖ್ಯೆ ಸಮನಾಗಿದ್ದರೆ ಆಧಾರ ಸಂಖ್ಯೆ ಸಮನಾಗಿದ್ದಾಗ ಅವುಗಳ ಘಾತ ಸೂಚಿಗಳನ್ನ ಕೂಡ್ತೇವೆ. ಪ್ಲಸ್ y² ಇಂಟು 6 ಕಳೆದಿ 5/4 ಪ್ಲಸ್ ಇಂಟು ಮೈನಸ್ ಮೈನಸ್ 3/8 ಅಲ್ವಾ? ಹೀಗೆ ನೋಡಿ, y² plus 3/2 into y² minus 1/4 equals y to the power of 4 plus into plus plus 5y² ಅಂಶದ ಸಂಗತಿ ಕೊಡ್ತಾ ಗುಣಿಸ್ತಾ ಇದ್ದಾರೆ ಬೈ 4 ಮೈನಸ್ 3/8. ಸರಿನಾ ಮಕ್ಕಳೇ? ಹೀಗಿದ್ದಾಗ ಬೃಹತ್ ಕೆಲಸದಲ್ಲಿ ಇದರ ಆಧಾರದ ಮೇಲೆ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ನೀಡ್ಬೋದಲ್ವಾ? ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಸುಮಾರು ಒಂದು ಲೆಕ್ಕ ನಾನು ಹಾಕಿದ್ದೇನೆ ಬೋರ್ಡ್ ಮೇಲೆ. ಗುಣಾಕಾರ ಮಾಡದೆ ನೇರವಾಗಿ 105 ಇಂಟು 106 ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅನ್ನೋ ಪ್ರಶ್ನೆ ನಾನು ಇಲ್ಲಿ ನೀಡಿದ್ದೇನೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಗುಣಾಕಾರ ಮಾಡಂಗಿಲ್ಲ. ಹಾಗಾದ್ರೆ ಯಾವ ರೀತಿ ವಿಶೇಷ ಗುಣಲಬ್ಧದ ಸೂತ್ರಗಳನ್ನು ಅನುಸರಿಸಿ ಮಾಡಬೇಕು. ಹಾಗಿದ್ದಾಗ ನನ್ನ ಪ್ರಶ್ನೆ ಈ ರೀತಿ ಇದೆ ಅಂದ್ರೆ 105 ಇಂಟು 106 ಅಂತ ಹೇಳ್ತಾನೆ. ಇದನ್ನ ನೀವು ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ 4 ನಿತ್ಯ ಸಮೀಕರಣಗಳ ಸೂತ್ರಗಳನ್ನು ಆಧರಿಸಿ ಮಾಡಬೇಕು. ಸಾಮಾನ್ಯವಾಗಿ ಬರ್ಕೊಳ್ಳುವಾಗ ಈ ಸಂಖ್ಯೆಗಳನ್ನ 10ರ ಅಪವರ್ತನಗಳ ರೂಪದಲ್ಲೇ ಬರ್ತೇವೆ, ಗುಣಗಳ ರೂಪದಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಇಲ್ಲ ನಮ್ಗೆ ಎಕ್ಸಾಂಪಲ್ ಹಾಕಿದ್ದಾರೆ 21 ಇಂಟು 22 ಅಂದಾಗ ಇದನ್ನ ಏನಂತ ಬರೀಬಹುದು? 20ರ ಗುಣಗಳಲ್ಲೇ ಬರೀತಾ ಹೋಗೋಣ. 20 ಪ್ಲಸ್ 1 20 ಪ್ಲಸ್ 2 ಅಂತ ಬರೀತೇವೆ ಅಲ್ವಾ? ಹಾಗಿದ್ದಾಗ ಇಲ್ಲಿ 105 ಪ್ಲಸ್ 106 ಇದೆ. ಇದನ್ನ ಹೇಗೆ ಬರೀಬಹುದು? ಇದನ್ನ 100 ಪ್ಲಸ್ 5 ಇಂಟು 100 ಪ್ಲಸ್ 6 ಅಂತ ಬರೀಬೋದಲ್ಲ ಅಲ್ವಾ ಮಕ್ಕಳೇ? ಹಾಗಿದ್ದಾಗ ನೋಡಿ, ಇದು ಯಾವ ರೂಪದಲ್ಲಿದೆ? ಇದು x ಪ್ಲಸ್ a ಇಂಟು x ಪ್ಲಸ್ b ರೂಪದಲ್ಲಿದೆ. ದಟ್ ಈಸ್ x² ಪ್ಲಸ್ x ಇಂಟು a ಪ್ಲಸ್ b ಪ್ಲಸ್ ab
ಓಕೆ, ಹಾಗಿದ್ದಾಗ ಎಕ್ಸ್ ನ ಬೆಲೆ ಏನು ಅಂತ ಬರೀಬಹುದು? ಎಕ್ಸ್ ನ ಬೆಲೆ 100, ಎ ಬೆಲೆ 5, ಬಿ ಬೆಲೆ 6. ಇವುಗಳನ್ನ ಸೂತ್ರಕ್ಕೆ ಆದೇಶ ಮಾಡೋಣ. ಎಕ್ಸ್ ಸ್ಕ್ವೇರ್, ಎಕ್ಸ್ ಅಂದ್ರೆ 100 ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ, ಎಕ್ಸ್ ಬೆಲೆ 100 ಇಂಟು ಎ ಬೆಲೆ 5, ಬಿ ಬೆಲೆ 6 ಪ್ಲಸ್ ಎ ಬಿ 5 ಇಂಟು 6. ಓಕೆ, ಈಗ ಇವುಗಳನ್ನು ಗುಣಿಸೋಣ. ಇಂಥ ಚರಾಕ್ಷರಗಳಲ್ಲಿ ಈಗ ಉದಾಹರಣೆಗೆ 3x ಹೋಲ್ ಸ್ಕ್ವೇರ್ ಅಂದಾಗ ಅದು 3x ಇಂಟು 3x ಅಂತ ಬರೀತಿದ್ರೆ 3x 2 ಬಾರಿ ಗುಣಿಸ್ತಾ ಇದ್ರಿ. ಹಾಗಿದ್ದಾಗ 100 ಹೋಲ್ ಸ್ಕ್ವೇರ್ ಅಂದ್ರೆ ಇದನ್ನ 100 ಇಂಟು 100 ಅಂತ ಬರೀಬಹುದಾ? ಪ್ಲಸ್ 100 ಇಂಟು 6 5 11 ಪ್ಲಸ್ 6 5 30. ಹಲೋ ಮಕ್ಕಳ, ಈಗ ಆವರಣದಲ್ಲಿರೋದನ್ನು ಗುಣಿಸಿ. ಎಡಭಾಗದ 2 0 ಇದೆ, ಬಲಭಾಗದ 2 0 ಇದೆ, ಒಟ್ಟು ಸೊನ್ನೆಗಳ ಸಂಖ್ಯೆ 4. ಉಳಿದಿರುವಂತಹ ಸಂಖ್ಯೆ 100 ಸ್ಥಾನದಲ್ಲಿ 1 ಇದೆ, 1 ಅಂದ್ರೆ 1. ಅಲ್ವಾ ಮಕ್ಕಳ, ಅಲ್ಲಿಗೆ ಎಷ್ಟಾಯ್ತು? 10,000. ಹಾಗೆ 100 ಇಂದ 11 ಗುಣಿಸಿ, 11 ಅಂದ್ರೆ 11, ಮುಂದೆ 2 0 ಪ್ಲಸ್ 30. ಅಲ್ವಾ ಮಕ್ಕಳೇ, ಹೀಗೆ ನೋಡಿ ಇದನ್ನ ಕೂಡಿ 11,000 ಎಷ್ಟು ಬರುತ್ತೆ ಹೇಳಿ? 130. ಅಲ್ವಾ ಮಕ್ಕಳೇ? ಅಲ್ವಾ? ಈ ರೀತಿ ಬರುತ್ತೆ. ಫಲಿತಾಂಶವನ್ನು ತಾಳೆ ಮಾಡಬೇಕು ಅಂದಾಗ 105 ಮತ್ತು 106ರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಸಾಂಪ್ರದಾಯಿಕ ವಿಧಾನದಲ್ಲಿ ತಾಳೆ ನೋಡುವುದು ಅಥವಾ ಪರಿಶೀಲಿಸುವುದು, ಸಮರ್ಥಿಸುವುದು ಅಂತ ಹೇಳಿದಾಗ 105 ಇಂಟು 106 ಗುಣಿಸೋಣ. ಓಕೆ, 6 5 30, 12 3, 6 ಅಂದ್ರೆ 6. ಹಾಗೆ 10ರಿಂದ ಗುಣಿಸಿ, 10 5 5, 10 ಅಂದ್ರೆ 10. ಕೂಡಿ ಗುಣವನ್ನ ಸರಿನಾ? ನೀವು ಮಾಡಿರುವಂತಹ ಸಾಂಪ್ರದಾಯಿಕ ವಿಧಾನದಲ್ಲಿ ಬರುವಂತಹ ಗುಣಲಬ್ಧ ಸೂತ್ರದ ಸಹಾಯದಿಂದ ಬರುವಂತಹ ಗುಣಲಬ್ಧ 2 ಸಮನಾಗಿದೆ. ನಿಮ್ಮ ಉತ್ತರ ಸರಿಯಾಗಿದೆ ಅಂತೇಳಿ ಡಿಫೈನ್ ಮಾಡ್ತೇವೆ. ಹಾಗೆ ಮಕ್ಕಳು ನಾನು ಇನ್ನೂ ಹೇಳ್ಕೊಟ್ಟಿದ್ದೇನೆ. ಇವನ್ನ ಹೇಗೆ ಬರ್ಕೊಂತೀರ ಅಂತ ಹೇಳಿ, 103 ಪ್ಲಸ್ 107. ಹೌದು, ಏನಂತ ಬರ್ಕೊಳ್ತೀರಿ? 100 ಪ್ಲಸ್ 3 ಇಂಟು 100 ಪ್ಲಸ್ 7. ಹಾಗಾದ್ರೆ 95 96, 90 ಪ್ಲಸ್ 5 90 ಪ್ಲಸ್ 6 ಆಗ್ಬೋದಲ್ಲ? ಬರೀಬೋದಲ್ಲ? ಅಥವಾ ಇನ್ನೊಂದು ರೀತಿ ಬರೀಬೋದಲ್ಲ? ಇದನ್ನ 90 ಪ್ಲಸ್ 5 ಬರೀಬಹುದು. 100 ಮೈನಸ್ 5 100 ಮೈನಸ್ 4 ಅಂತ ಬರೀಬೋದಲ್ಲ? 100 ಮೈನಸ್ 5 95 ಬರುತ್ತೆ, 100 ಮೈನಸ್ 4 96 ಬರುತ್ತೆ. ಎಕ್ಸ್ ಬೆಲೆ ಸಣ್ಣ ಆಗಿದೆ, ಎ ಮತ್ತು ಬಿ ಬೆಲೆ ಮಾತ್ರ ಬದಲಾಗುತ್ತೆ. ನಿಮ್ಮ ಅನುಕೂಲಕ್ಕೆ ಯಾವುದೇ ಸಂಖ್ಯಾ ಸೃಷ್ಟಿಗಳು ಬೇಕಾದ್ರೆ ಬಳಸ್ಬೋದು. ಅದೇ ತರನಾಗಿ 54 ಇಂಟು 57 23 22. ನಂತರ x ಪ್ಲಸ್ 3 ಇಂಟು x ಪ್ಲಸ್ 2 2x ಮೈನಸ್ 1 ಇಂಟು 2x ಪ್ಲಸ್ 3 3x ಮೈನಸ್ 5 ಇಂಟು 3x ಮೈನಸ್ 6 y ಸ್ಕ್ವೇರ್ ಪ್ಲಸ್ 4 ಇಂಟು y ಸ್ಕ್ವೇರ್ ಮೈನಸ್ 3. ಈ ಎಲ್ಲ ಸಮಸ್ಯೆಗಳನ್ನ ಗೃಹ ಕೆಲಸದಲ್ಲಿ ಮಾಡ್ತೀರಲ್ವಾ?